ವೇದವಾಕ್ಯವನ್ನೆಲ್ಲ ಕನ್ನಡದಿ ಬೋಧಿಸುತ್ತ ಜನರ ವೇದಾವತಿಗೆ ನಡೆಸಿರುವ ಸಾಧು ನಿಜ ಗುಡಿಗೆ ಮಣಿಯುವೆನು, ಸಾಧು ನಿಜ ಗುಡಿಗೆ ಮಣಿಯುವೆನು. ನಿಜವನ್ನರಿಸುವ ಶ್ರೀ ನಿಜ ಗುಡಿಯ ಗ್ರಂಥವನ್ನು ನಿಜವಾಗಿ ಕೇಳಿ ನಿಜದೋಳ ಒಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು, ಸುಜನರಿಗೆ ನಿತ್ಯ ನಮಿಸುವೆನು. ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧನೆ ಸುತ್ತರನ್ನಾಗಿ ದೈದಾಸಿ ನಡೆಸಿದ್ದ ಸಿದ್ಧರುಡರಿಗೆ ರತನಪ್ಪೆ, ಸಿದ್ಧರುಡರಿಗೆ ರತನಪ್ಪೆ. ಬಾಳವಳ ವೇದಾಂತಕ್ಕೆ ಸರಿ ಬಾಳ ಗದ್ಯನೆ ಕೇಳುವ ತನಕ ಬಾಳ ಕೂಗುತ್ತದೆ ಶಾಸ್ತ್ರವೆಂಬುವ ನರಿಗಳು. ಬಾಳ ಶಕ್ತಿಯ ಸುಮಗರ್ಜನೆ ಬಾಳ ಕೇಳಿದ ಬಳಿಕ ಕೂಗಲು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು. अनंत जन्म संप्राप्त कर्म बंध निवारकम् आत्मज्ञान प्रदायकम् तस्मै श्री गुरुवे नमः। सिद्ध सद्गुरु पादाब्जं जननी जनकस्तथा तत्त्वोपदेशकर्तारं नत्वा भक्तिपुरस्सरम्। जगदादि जगद्गुरु अद्वैत सार्वभौम भक्तर मुक्तर कल्पवृक्ष कामधेनु ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ನಿರಂತರ ಜ್ಞಾನದಾಸೋಯಿ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪ್ಪಗಲ್ ಇವರನ್ನು ಮನದೋಳು ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮದ್ ಭಗವದ್ಗೀತಾ ಎನ್ನುವ ಗ್ರಂಥದ 2ನೆಯ ಅಧ್ಯಾಯ ಸಾಂಖ್ಯ ಯೋಗದ 35ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆಯ ದಿನ ಶ್ರೀಕೃಷ್ಣ ಭಗವಂತ ಅರ್ಜುನನ ಕುರಿತು ಯುದ್ಧವನ್ನು ಮಾಡಲು ಅಸಾಧ್ಯ ಅನ್ನುವ ಪ್ರಸಂಗದಲ್ಲಿ ಈ ರಣಭೂಮಿಯಲ್ಲಿ ಯುದ್ಧವನ್ನು ಮಾಡದೇ ಇದ್ದರೆ ನಿನ್ನ ಗೌರವಕ್ಕೆ ಧಕ್ಕೆ ಬರ್ತದೆ, ಪರಾಕ್ರಮಕ್ಕೆ ಕುಂದು ಬರ್ತದೆ, ಜಗತ್ತಿನಲ್ಲಿ ಅಪಕೀರ್ತಿಗೆ ಪಾತ್ರನಾಗುತ್ತಿದ್ದಿ. ಆ ಕಾರಣದಿಂದ ಇಂಥ ಅಪಮಾನದ ಮಾತುಗಳನ್ನು ಅಪಕೀರ್ತಿಯನ್ನು ಸಹಿಸಿಕೊಂಡು ಬದುಕುವುದಕ್ಕಿಂತ ಮರಣವೇ ಲೇಸು ಅಂತ ಅನ್ನಿಸ್ತದ, ವಿಚಾರವನ್ನು ಮಾಡು ಅಂತ ಹೇಳಿದ.
ಮುಂದುವರೆದ ಭಾಗವಾಗಿ ಭಯಾತ್ ರಣಾತ್ ಉಪರತಂ ಮಶ್ಯಂತೆ ತ್ವಾಂ ಮಹಾರಥ ಯೇಷಾಂ ಚೇ ತ್ವಂ ಬಹುಮತ ಭೂತ್ವಾ ಯಾಶಸ್ಸಿ ಅಂತ ಈ ಶ್ಲೋಕದಲ್ಲಿ. ಇಷ್ಟೇ ಅಲ್ಲದೆ ಮತ್ತೆ ನೋಡು, ಯಾರಿಗೆ ನೀನು ಬಹಳ ಮಾನ್ಯನಾಗಿ ಇಲ್ಲಿವರೆಗೂ ಜಗತ್ತಿನ 3 ಲೋಕದಲ್ಲಿ ಮಾನ್ಯನಾಗಿದ್ದಿ ಅಂದರೆ ಶ್ರೇಷ್ಠವಾದಂಥ ಹೆಸರನ್ನು ಗಳಿಸಿದ್ದಿ. 3 ಲೋಕದ ಗಂಡ ಅರ್ಜುನ ಅಂತಾರೆ, ಪರಾಕ್ರಮಶಾಲಿ ಅಂತಾರೆ. ಇಷ್ಟು ದಿನಗಳವರೆಗೆ ಯಾರಿಗೆ ನೀನು ಸನ್ಮಾನಿತನಾಗಿದ್ದಿ, ಯಾರನ್ನು ನಿನ್ನನ್ನು ಕಂಡ್ರೆ ಸನ್ಮಾನಕ್ಕೆ ಯೋಗ್ಯನಾಗಿದ್ದಿ, ಈಗ ಅಂಥವರ ದೃಷ್ಟಿಯಲ್ಲಿ ಬಹಳ ಹಗುರವಾಗಿ ಕಾಣ್ತಿದ್ ನೋಡು. ಹಗುರ ಆಗ್ತಾರಿಲ್ಲ ಮನುಷ್ಯ, ಅದು ಒಂದು. ಆ ಮಹಾರಥಿಗಳಾದ ಜನನು ಇಲ್ಲಿಯವರೆಗೂ ಸಾಮಾನ್ಯರು ನಿನ್ನನ್ನು ಸನ್ಮಾನ ದೃಷ್ಟಿಯಿಂದ ನೋಡಿಲ್ಲ. ಮಹಾರಥಿಗಳಾದಂಥ, ಯಾರು ಮಹಾರಥಿಗಳಂದರೆ ಕ್ಷತ್ರಿಯರು, ಆ ಎಲ್ಲ ಕ್ಷತ್ರಿಯರ ಜನ ಇವತ್ತು ನಿನ್ನನ್ನು ಭಯಪಟ್ಟುಕೊಂಡು ಅರ್ಜುನ ಯುದ್ಧದಿಂದ ವಿಮುಖನಾಗಿ ಓಡಿದ ಹೇಡಿ ಅಂತ ಅನ್ಕೊಂತಾರೆ ನೋಡು. ಸೂರಪುರುಷ ಅಂತಾರೆ ನಿನಗೆ, ಇಲ್ಲಿವರೆಗೆ ಸೂರ ಧೀರ ಅಂದರು. ಇವತ್ತು ಅದೇ ಕ್ಷತ್ರಿಯರು ರಣರಂಗದಲ್ಲಿ ವೈರಿಗಳಿಗೆ ಬೆನ್ನು ಕೊಟ್ಟು ಓಡಿ ಹೋದಂಥ ಒಬ್ಬ ರಣಹೇಡಿ ಅಂತ ಅಂತಾರೆ. ವಿಚಾರ ಮಾಡಿ ನೋಡು, ಇದು ಒಂದರಿಂದ ಎಷ್ಟು ನಿನಗೆ ಅಪಕೀರ್ತಿ ಆಗ್ತದೆ ವಿಚಾರ ಮಾಡಿ ನೋಡು ಅಂತ ಹೇಳಿ ಮುಂದೆ ಅವ್ಯಾಚ ವಾದಂಚ ಬಹುನ ವದಿಷ್ಯಂತಿ ತವ ಅಹಿತ ನಿಂದತ ತವ ಸಾಮರ್ಥ್ಯಂ ತತಂ ದುಃಖತರಂ ನು ಕಿಂ. ಅಂದರೆ ಇಷ್ಟಲ್ಲದೆ ಜನ ಮತ್ತೆ ನಿನ್ನ ವೈರಿಗಳಾರಲ್ಲೀಗ, ಎಲ್ಲಿ ರಣರಂಗದ ಮಧ್ಯದಲ್ಲಿ ನಿನ್ನ ಎದುರಿಗೆ ವೈರಿಗಳಾರ. ಆ ವೈರಿಗಳ ದೃಷ್ಟಿಯಲ್ಲೂ ಕೂಡ ಅರ್ಜುನನ ಸಾಮರ್ಥ್ಯ ಅಸಾಮಾನ್ಯವಾದ ಸಾಮರ್ಥ್ಯ, ಬಲಾಢ್ಯ, ಬಲಿಷ್ಠ ಅಂತ ಅವರಲ್ಲಿ ಕೂಡ ಅದ. ವೈರಿಗಳಲ್ಲಿ ನಿನ್ನ ಪರಾಕ್ರಮ ಸಾಮರ್ಥ್ಯ ನೋಡಿ ನಡುಕ ಹುಟ್ಟುವಂಥ ಭಾವ ಅವರಲ್ಲಿ ಆದ. ಅದು ಕೂಡ ಅಂಥವರು ಯುದ್ಧವನ್ನು ಮಾಡದೆ ಓಡಿ ಹೋದರೆ ನಿನ್ನ ಸಾಮರ್ಥ್ಯವನ್ನೇ ನಿಂದೆ ಮಾಡುತ್ತಾ ಬಹಳವಾಗಿ ಆಡಬಾರದ ಮಾತುಗಳನ್ನು ಆಡಿ ಹೋಗುವರು. ಆಡ್ತಾರಲ್ಲ ಜಗತ್ತಿನಾಗ, ಅದೇನು ಬಾವಿಯಲ್ಲಿ ಬಿದ್ದವನಿಗೆ 100 ಕಲ್ಲು ಹೋಗದಂಗೆ ಜನಗಳು ಒಂದು ಹಾಕಿದ್ರೆ ಇನ್ನೊಬ್ಬನ 2 ಕಲ್ಲು ಹಾಕ್ತಾನೆ, ಇನ್ನೊಬ್ಬನ 10 ಹಾಕ್ತಾನೆ. ಅದರಂತೆ ಆಡಬಾರದ ಮಾತನ್ನು ಸಹ ಆಡುವರು. ಮತ್ತೆ ಅದಕ್ಕಿಂತಲೂ ಹೆಚ್ಚಿಂದ ಏನಪ್ಪ ಅಂದರೆ ಮುಂದೆ ನಿನಗೆ ದುಃಖವನ್ನೇ ಉಂಟು ಮಾಡುವುದು. ನಾನು ಇಷ್ಟೆಲ್ಲ ಆದ ಮೇಲೆ ಇಲ್ಲ, ಅವತ್ತು ಯುದ್ಧ ಮಾಡಿದರೆ ಬಹಳ ಚೆನ್ನಾಗಿತ್ತು ಅಂತ ಭಾವ ಬಂತಂದರೆ ಅದರಿಂದ ಆಗುವಂಥ ದುಃಖ ಹೇಳಲಿಕ್ಕೆ ಬರೋದಿಲ್ಲ. ಕೆಲವು ಸಲ ಪ್ರಪಂಚದ ಆಗ್ತಾವೆ ನೋಡ್ರಿ, ಎಲ್ಲರಿಗೆ ಅನುಭವ. ಅವಾಗ ಮಾಡಿದ್ರೆ ಬೇಸಿತ್ತಪ್ಪ, ಅವಾಗಾದ್ರೆ ಭಾಳ ಚಲೋ ಇತ್ತು, ಆವಾಗ ನಾನು ಒಪ್ಪಲಿಲ್ಲ, ಅದೇ ಕಾರಣದಿಂದ ಇಷ್ಟು ಪರಿಣಾಮ ಆಯಿತು, ಇಷ್ಟು ದುಃಖ ಆಯಿತು ಅಂತ ನಾವು ಹೇಳಿಕಂತೀವಲ್ಲ ಪ್ರಪಂಚ ವಿಷಯ. ಅದೇ ರೀತಿ ಅದಕ್ಕಿಂತಲೂ ಹೆಚ್ಚಿನ ದುಃಖ ಮತ್ತೆ ಯಾವುದುಂಟು? ಇದಕ್ಕಿಂತ ದೊಡ್ಡ ದುಃಖ ಇನ್ನು ಯಾವುದಾದ್ರೂ ಉಂಟು ಅಂದರೆ ಇಲ್ಲ ಅಂದ್ರೆ ಅವರು. ಯಾಕಂದರೆ ಜಾರಿ ಹೋದ್ಮೇಲೆ
ಮಾತನಾಡಿದರೆ ಹೋಯಿತು ಮುತ್ತು, ಹೊಡೆದ್ರೆ ಹೋಯಿತು ಅಂತ ಗಾದೆ ಮಾತದ. ಆಮೇಲೆ ಮಿಂಚಿ ಹೋದ ಮಾತಿಗೆ ಚಿಂತಿಸಿ ಫಲವೇನು ಅಂತ ಅದ. ಅದಕ್ಕೆ ಇದು ಕೈ ಮೀರಿ ಮಿಂಚು ಹೋಗೋದಕ್ಕಿಂತ ಮುಂಚಿತವಾಗಿ ವಿಚಾರ ಮಾಡು. ಅರ್ಥಾತ್ ಶ್ರೀಕೃಷ್ಣನ ಅಭಿಪ್ರಾಯ ಏನದ, ಯಾವುದೇ ರೀತಿಯಿಂದ ಅರ್ಜುನ ಯುದ್ಧರಂಗದಿಂದ ವಿಮುಖನಾಗಿ ಓಡಿ ಹೋಗಬಾರದು, ಯುದ್ಧವೇ ಮಾಡಲೇಬೇಕು ಅಂತ ಕೃಷ್ಣ ಭಗವಂತನ ಮನೋಗತದ ಮಾತವು. ಇಷ್ಟೆಲ್ಲ ಯಾಕೆ ಹೇಳಬೇಕಾಗಿತ್ತು? ಮಾಡಿದ್ರೆ ಮಾಡು, ಬಿಟ್ಟರೆ ಬಿಡು, ನನಗೇನಾಗದಂತ ಹೇಳ್ಬೋದಲ್ಲ. ಆದರೂ ಕೂಡ ಇಷ್ಟೆಲ್ಲ ಒತ್ತಿ ಒತ್ತಿ ಹೇಳುವ ಉದ್ದೇಶ ಏನಂದರೆ ಯುದ್ಧ ಆಗಲೇಬೇಕು, ಅದು ಅರ್ಜುನನ ಸಾರಥ್ಯದಲ್ಲಿ. ಹಾಗಾಗಿ ಹತಾವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ತೈಷೆ ಮಹಿಮಾ ತಸ್ಮಾತ್ ಉತ್ತಿಷ್ಠ ಕೌಂತೆಯ ಯುದ್ಧಾಯ ಕೃತ ನಿಶ್ಚಯ. ಅದಕ್ಕಾಗಿ ಅರ್ಜುನ ಯುದ್ಧಾಯ ಕೃತ ನಿಶ್ಚಯ, ಯುದ್ಧ ಮಾಡುವುದು ಎಲ್ಲ ರೀತಿಯಿಂದಲೂ ವಿಚಾರ ಮಾಡಿ ನೋಡಿದರೂ ಕೂಡ ಇದು ನಿನಗೇ ಒಳ್ಳೆಯದು ವಿನಃ ನನಗಾಗಿ ಅಲ್ಲ ಅಂತ. ನಿನಗೆ ಒಳ್ಳೆಯದಾಗಲಿ ನನಗಂತ ಅಭಿಪ್ರಾಯ ಇತ್ತು, ಯುದ್ಧ ಮಾಡು. ನನಗೆ ಒಳ್ಳೆಯದು ಆಗದು ಬೇಡ ಅನ್ನಂಗಿದ್ರೆ ಯುದ್ಧ ಮಾಡೋದು ಬಿಡು. ಹಾಗಾಗಿ ಏಕೆ ಯುದ್ಧ ಮಾಡುವುದೇ ಒಳ್ಳೆಯದು ಅಂತ ಯಾಕೆ ಹೇಳ್ತಾನ ಕೃಷ್ಣ ಅಂದರೆ, ಇಲ್ಲಿ ಒಂದು ವೇಳೆ ಯುದ್ಧವನ್ನ ಮಾಡ್ತಾ ಮಾಡ್ತಾ ಮಾಡುವ ಕಾಲದಲ್ಲಿ ನೀನು ಸತ್ತರೆ ಸ್ವರ್ಗವನ್ನು ಪಡೆಯುವೆ. ಇದು ಯಾರಿಗೆ ಒಳ್ಳೆಯದು? ನಿನಗೆಲ್ಲ ಒಳ್ಳೆಯದು. ಅಥವಾ ಯುದ್ಧ ಮಾಡಿ ಸಾಯಲಿಲ್ಲ, ಬದುಕಿದೆ ಅಂದರೆ, ಯುದ್ಧವನ್ನು ಗೆದ್ದಿ ಅಂದರೆ ಇಡೀ ಭೂಮಂಡಲದ ಒಡೆತನವನ್ನು ನೀನೇ ಅನುಭವಿಸುವಿ. ನಿನಗೆ ಒಳ್ಳೆಯದು, ನನಗೊಳ್ಳೆಯದು? ಕೃಷ್ಣ ತಿಳಿಸಿ ತಿಳಿಸಿ ಅನುಭವ ಮಾಡಿಕೊಡ್ತಾನೆ. ಮೊದಲು ಹೇಳಿದ್ನಲ್ಲ, ಮನೋಗತ ಏನದ, ಯುದ್ಧ ಮಾಡಲೇಬೇಕು, ನಡೀಲೇಬೇಕಂತ. ಹಾಗಾಗಿ ಆದ್ದರಿಂದ ಎಲೈ ಅರ್ಜುನ, ಯುದ್ಧವನ್ನು ಮಾಡಲು ನಿಶ್ಚಯ ಮಾಡಿಕೊಂಡು ಸೋಲು ಆಗೋದಕ್ಕಿಂತ ಮುಂಚಿತವೇ ಯುದ್ಧ ಮಾಡೋದಕ್ಕಿಂತ ಮುಂಚಿತವಾಗಿ ಸೋತಿನಂತ ಕುಂತಿದ್ದೆಲ್ಲ, ಯುದ್ಧವನ್ನು ಮಾಡಲು ನಿಶ್ಚಯ ಮಾಡಿ ಎದ್ದು ನಿಲ್ಲು. ಕುಂತ್ರೆ ಕೆಲಸ ಆಗೋದಿಲ್ಲ, ಎದ್ದೇಳು ಅಂತ ಆತನಿಗೆ ಈ ಯುದ್ಧ ಮಾಡುವನೆಂದು ನಿಶ್ಚಯ ಮಾಡಿಕೊಂಡು ಸಿದ್ಧನಾಗು. ಮೊದಲು ನಿಶ್ಚಯ ಮಾಡಿದ್ದಿ ಪೂರ್ವದಲ್ಲಿ, ರಣರಂಗ ಮಧ್ಯದಲ್ಲಿ ನೀನೇನು ಮಾಡಿದಿ? ಮಾಡೋದಿಲ್ಲ ಅಂದಿ. ಅವತ್ತ ಮಾಡಿದ ನಿಶ್ಚಯ ಇವತ್ತಿಲ್ಲ. ಇಷ್ಟು ನಾ ಹೇಳಿದ ಮೇಲೆ ಆದರೂ ಕೂಡ ವಿಚಾರ ಮಾಡಿ ಯುದ್ಧ ಮಾಡಲು ನಿಶ್ಚಯವಾಗಿ ಎದ್ದು ನಿಲ್ಲು. ಮತ್ತೆ ಎದ್ದು ನಿಂತು ಮತ್ತೆ ಯುದ್ಧ ಮಾಡೋದಕ್ಕೆ ಆಗೋದಿಲ್ಲ ಅಂತ ಕುಳಿತುಕೊಳ್ಳುವ ಕೆಲಸವನ್ನು ಮಾಡಬೇಡ. ಒಂದ್ಸಲ ಮಾಡಿದ್ದೀಗ, ಹೋಗಲಿ. ಈ ಸಲ ಮಾತ್ರ ಯುದ್ಧ ಮಾಡಲೇಬೇಕಾಗ್ಯದ. ಆ ಕಾರಣದಿಂದ ಇಲ್ಲಿ ಸುಖ ದುಃಖೇ ಸಮೇ ಕೃತ್ವ ಲಾಭ ಅಲೋಭೌ ಜಯ ಅಜಯ ತತ್ ಯುದ್ಧಾಯ ಯಶ್ಯ ನ ಏವಂ ಪಾಪಂ ಅವ್ಯಾಪ್ಸ್ಯಸಿ ಅಂತ ಮುಂದಿನ ಮಾತು ಹೇಳ್ತಾರೆ ಅವರು. ಒಂದು ವೇಳೆ ನೀನು ಸತ್ತರೆ ಸ್ವರ್ಗ ಅಂತಾದ, ಅಥವಾ ರಾಜ್ಯದ ಇಚ್ಛೆ ಇಲ್ಲದಿದ್ದರೂ ಸಹ ನಿನಗೇನು ಆಗಬೇಕಾಗಿದೆ? ಕರ್ಮದ ಫಲಗಳನ್ನು ನೀನು ಅನುಭವಿಸಬೇಕಾಗಿದೆ. ಸುಖನೇ
ಇಚ್ಛೆ ಮಾಡೋರು ಬಹಳ ಮಂದಿ ಯಾರ. ದುಃಖದ ಅಪೇಕ್ಷೆ ಇಚ್ಛೆ ಯಾರು ಮಾಡೀವಿ? ಮಾಡಿಲ್ಲಲ್ಲ. ಎಲ್ಲರೂ ಜಯವನ್ನೇ ಬಯಸ್ತೀವಿ, ಅಪಜಯ ಯಾರು ಬಯಸಾರ? ಎಲ್ಲರೂ ಲಾಭವನ್ನೇ ಅಪೇಕ್ಷೆ ಮಾಡ್ತೀವಿ, ನಷ್ಟವನ್ನು ಲಾಪೇಕ್ಷೆ ಮಾಡ್ತೀವೇನು? ಮಾಡೋದಿಲ್ಲ. ಆದರೂ ಕೂಡ ಜಯ ಅಪಜಯಗಳನ್ನು, ಲಾಭ ಮತ್ತು ಹಾನಿಗಳನ್ನು ಮತ್ತು ಕರ್ಮಫಲವಾದ ಸುಖ ದುಃಖಗಳನ್ನು ನೀನು ಏನು ಮಾಡು ಅಂದರೆ ಸಮಾನವಾಗಿ ತಿಳಿದುಕೊ ಅಂದರು. ಎರಡೂ ಸಮಾನೆಯು. ಯಾಕಂದರೆ ಅನಂತರ ಇವು ಸುಖ ದುಃಖ ಲಾಭ ನಷ್ಟ ಜಯ ಅಪಜಯ ಎರಡೂ ಸಮ ಇವು. ಅದಕ್ಕಾಗಿ ಯುದ್ಧ ಮಾಡಲಿಕ್ಕೆ ಸಿದ್ಧನಾಗು. ಈ ಪ್ರಕಾರ ಯುದ್ಧ ಮಾಡಿದರೆ ನಿನಗೆ ಯುದ್ಧದಿಂದ ಆಗುವ ಪರಿಣಾಮದ ಪಾಪಗಳು ಯಾರಿಗಂತ ಕೇಳಕತ್ತಿದ್ದೆಲ್ಲ ನಿನಗೆ ಸಂಬಂಧ ಇಲ್ಲ. ನಿನಗ ಸಂಬಂಧ ಇಲ್ಲ. ಈ ರೀತಿ ವಿಚಾರ ಮಾಡಿ ನೋಡು. ಈ ಯಾವುದಕ್ಕೆ ಸಂಬಂಧ ಅವ? ಕರ್ಮಕ್ಕೆ ಸಂಬಂಧ ಅವ. ಆ ಕರ್ಮಗಳನ್ನು ಶಿವಾರ್ಪಣ ಭಾವದಿಂದ ಮಾಡು. ಶಿವನಿಗೆ ಸಂಬಂಧಪಟ್ಟದ್ದೇ ವಿನಃ ನಿನಗೂ ಸಂಬಂಧ ಇಲ್ಲ, ನನಗೂ ಇಲ್ಲ. ನೀನು ಕರ್ತ ಅಷ್ಟೇ. ಕರ್ಮವನ್ನು ಮಾಡುವ ಕರ್ತ, ಒಂದು ಯಂತ್ರ ಇದ್ದಂಗೆ ನೀನು ಅಷ್ಟೇ. ಆದರೆ ಕರ್ಮದ ಫಲಗಳ ಇಚ್ಛೆ ಅನಿಚ್ಛೆ ಸುಖ ದುಃಖ ಲಾಭ ನಷ್ಟ ಜಯ ಅಪಜಯ ಯಾವುದನ್ನು ನೀನು ತಲೆಯಲ್ಲಿ ಹಾಕಿಕೊಂಡು ವಿಚಾರ ಮಾಡಬೇಡ. ಇದು ಶಿವಾರ್ಪಣ ಭಾವದಿಂದ ಪರಮಾತ್ಮನಿಗೆ ಅರ್ಪಿತವಾದದ್ದು ಅಂತ ಮಾಡು. ಅಂದರೆ ಇಲ್ಲಿ ಆಗುವಂತೆ ಜಯನೂ ಕೂಡ ಭಗವಂತನಿಗೆ ಸಲ್ತದ, ಅಪಜಯ ಆದರೂ ಕೂಡ ಭಗವಂತನಿಗೆ. ಇಲ್ಲಿ ಆಗುವಂಥ ಸುಖ ದುಃಖ ಕೂಡ ಭಗವಂತನಿಗೆ. ಇಲ್ಲಿ ಆಗುವಂಥ ಲಾಭ ನಷ್ಟ ಕೂಡ ಭಗವಂತನಿಗೆ. ಮತ್ತು ನಿನಗೇನು ಸಂಬಂಧ ಅದ ಅಂದಾಗ ನ ಪಾಪ ನ ಪುಣ್ಯ. ಪಾಪನೂ ಇಲ್ಲ ಪುಣ್ಯನಿಲ್ಲ. ಈ ಪ್ರಕಾರ ತಿಳಿದು ಯುದ್ಧ ಮಾಡುವುದರಿಂದ ನಿನಗೆ ಪಾಪನೂ ತಟ್ಟೋದಿಲ್ಲ, ಪಾಪದ ತಾಪವೂ ಆಗೋದಿಲ್ಲ, ಪಾಪ ಮತ್ತು ತಾಪದ ಶಾಪ ಕೂಡ ನಿನಗಿಲ್ಲ. ಪಾಪನೂ ಇಲ್ಲ ತಾಪನೂ ಇಲ್ಲ, ಶಾಪನೂ ಇಲ್ಲ. ಯಾರಿಗೆ ಕೊಡ್ತಾರೆ ಶಾಪ? ಯಾರಿಗೆ ತಾಪ ಆಗ್ತದೆ? ಇದನ್ನೆಲ್ಲ ಒಳಾಂತರವಾಗಿ ಉಪದೇಶ ಮಾಡ್ಯಾನ ಶ್ರೀಕೃಷ್ಣ ಭಗವಂತ ಅರ್ಜುನನಿಗೆ ಅಂತ ಅರ್ಥ ಮಾಡಬೇಕು. ಹೀಗೆ ಮುಂದಿನ ಒಂದು ಶ್ಲೋಕದಲ್ಲಿ ಏಷಾ ತೇ ಅಭಿಹಿತ ಸಾಂಖ್ಯೆ ಬುದ್ಧಿಯೋಗೇ ತು ಇಮಾಂ ಶೃಣು ಬುದ್ಧ್ಯಾ ಯುಕ್ತ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ. ಎಲೆ ಅರ್ಜುನ, ಈ ಬುದ್ಧಿಯು ನಿನಗೆ ಜ್ಞಾನ ಯೋಗದ ವಿಷಯದಲ್ಲಿ ಹೇಳಲ್ಪಟ್ಟಿತು. ಇದು ಕರ್ಮಯೋಗ ಅಲ್ಲ, ಸಾಂಖ್ಯ ಯೋಗ ಅಲ್ಲ, ಜ್ಞಾನ ಯೋಗ. ಅಲ್ಲಿ ಅದನ್ನೇ ಯೋಗಿ ಅಂದ್ರೇನು, ನಿಷ್ಕಾಮೆ ಅಂದರು. ನಾವು ಮಾಡುವ ಕರ್ಮಗಳನ್ನು ನಿಷ್ಕಾಮದಿಂದ ಭಗವಂತನಿಗೆ ಅರ್ಪಣೆ ಮಾಡಿದರೆ ಆ ಕರ್ಮದ ಫಲಗಳು ಕೂಡ ಭಗವಂತನಿಗೆ ಸಮರ್ಪಣೆ ವಿನಃ ನಿನಗೆ ಯಾವ ಕರ್ಮಗಳಿಲ್ಲ. ಹಾಗಾಗಿ ನಿಷ್ಕಾಮ ಕರ್ಮಯೋಗದ ವಿಷಯದಲ್ಲಿಯೂ ಕೂಡ ಕೇಳು. ಯಾವ ಆ ಬುದ್ಧಿಯಿಂದ ಕೂಡಿರುವ ನೀನು ಕರ್ಮದ ಬಂಧನವನ್ನು ಚೆನ್ನಾಗಿ ನಾಶ ಮಾಡುವೆ, ಆವಾಗ
ಕರ್ಮದಿಂದ ಬಂಧನ ಅದಲ್ಲ, ಆ ಬಂಧನವನ್ನು ಛೇದನ ಮಾಡುವಂಥ ಬುದ್ಧಿ ಉಳ್ಳವನಾಗಿ ನೋಡು. ಎಲೈ ಪಾರ್ಥ, ಇಷ್ಟವರೆಗೂ ಇಲ್ಲಿಯವರೆಗೂ ನಾನು ಯಾತಕ್ಕಾಗಿ ಈ ಮಾತುಗಳನ್ನು ನಿನಗೆ ಹೇಳಿದೆ ಅಂದರೆ, ಇಲ್ಲಿ ಜ್ಞಾನ ಯೋಗದ ವಿಷಯಗಳ ಮೂಲಕ ಹೇಳಲಾಗಿದೆ. ಸಾಂಖ್ಯ ಅಂದ್ರೇನು? ಆ ತತ್ವದ ಅನುಭವ ಮಾಡಿಕೊಳ್ಳುವುದೇ ಸಾಂಖ್ಯ. ತತ್ವದ ಅನುಭವ. ಈಗ ನೀನು ಇದನ್ನು ಕರ್ಮ ಯೋಗದ ವಿಷಯಗಳ ಪ್ರಕಾರ ಕೇಳು. ಜ್ಞಾನದ ಪ್ರಕಾರ ಹೇಳಿದೆ, ಕರ್ಮದ ಪ್ರಕಾರ ಆದರೂ ಕೇಳು. ಆ ಬುದ್ಧಿಯಿಂದ ನೀನು ಕರ್ಮಗಳ ಬಂಧನವನ್ನು ಸರಿಯಾಗಿ ತ್ಯಜಿಸಿ ಬಿಡುವೆ, ಅಂದರೆ ಪೂರ್ಣವಾಗಿ ನಾಶ ಮಾಡುವೆ. ಕರ್ಮವನ್ನು ತ್ಯಜಿಸುವನಂದರು, ಕರ್ಮದ ಬಂಧನವನ್ನು ತ್ಯಜಿಸುವನಂದ್ರು. ಇಲ್ಲಿ ಕರ್ಮಗಳನ್ನು ತ್ಯಾಗ ಮಾಡಿಲ್ಲ, ಕರ್ಮದಿಂದ ಆಗುವಂಥ ಬಂಧನವನ್ನು ತ್ಯಾಗ ಮಾಡೋದು. ಅದು ಜ್ಞಾನ ಯೋಗದಿಂದ ತಿಳಿದಲ್ಲ. ಜ್ಞಾನ ಯೋಗದಿಂದ ತಿಳಿದು, ಆದರೂ ಕೂಡ ಕರ್ಮದ ಯೋಗದ ಬಗ್ಗೆ ಹೇಳುತ್ತೇನೆ ಕೇಳು. ನ ಇಹ ಅಭಿಕ್ರಮನಾಶ ಅಸ್ತಿ ಪ್ರತ್ಯವಾಯ ನ ವಿದ್ಯತೆ ಸ್ವಲ್ಸಂ ಅಪಿ ಅಶ್ಯ ಧರ್ಮಶ್ಯ ತ್ರಾಯತೆ ಮಹತಾ ಭಯಾತ್. ಅಂದರೆ ನಿಷ್ಕಾಮ್ಯ ಕರ್ಮ ಯೋಗದಲ್ಲಿ ಆರಂಭವಾದ, ಅಂದರೆ ಬೀಜದ ನಾಶವಿಲ್ಲ ಮತ್ತು ವಿರುದ್ಧ ಫಲರೂಪಿ ದೋಷವೂ ಇಲ್ಲ. ಬೀಜದ ನಾಶನೂ ಇಲ್ಲ, ಅದರ ವಿರುದ್ಧವಾದ ಫಲದ ದೋಷವೂ ಇಲ್ಲ. ಈ ನಿಷ್ಕಾಮ್ಯ ಕರ್ಮ ಯೋಗರೂಪಿ ಧರ್ಮದ ಸ್ವಲ್ಪ ಮಾತ್ರ ಸಾಧನೆ ಅಷ್ಟೆ. ಎದರ ಸಾಧನೆ? ಯೋಗರೂಪಿ ಧರ್ಮದ ಸ್ವಲ್ಪ ಮಾತ್ರ ಸಾಧನೆ. ಜನ್ಮ ಮತ್ತು ಮೃತ್ಯುರೂಪಿ ಮಹಾಭಯದಿಂದ ರಕ್ಷಿಸುವುದು. ಜನನ ಮರಣದಿಂದ ರಕ್ಷಿಸುವುದು ಅಂತ ಹೇಳಿಲ್ಲ ಅವರು. ಶಬ್ದಶ್ಚಂದಿಳರ ಇಲ್ಲಿ ಭಯಾತ್ ತ್ರಾಯತೆ ಮಹತೋ ಭಯಾತ್, ಜನನ ಮರಣದ ಭಯವನ್ನು ಕಳೆದು ನಿನ್ನನ್ನು ರಕ್ಷಣೆ ಮಾಡುವುದು ನಿರ್ಭಯವಾಗಿ. ಅಂದ್ರೆ ವಿನಃ ಸಾಯೋದಿಲ್ಲ, ಹುಟ್ಟೋದಿಲ್ಲ ಅಂತ ಹೇಳ್ಯಾರನು? ಶಾಸ್ತ್ರ ಕೇಳಿದ್ರೆ ನಾವೇನು ಸಾಯೋದಿಲ್ಲೇನು? ಶಾಸ್ತ್ರ ಹೇಳ್ತದ, ಜ್ಞಾನ ಯೋಗ ಏನು ಹೇಳ್ತದ? ನಿನಗೆ ಸಾವಿಲ್ಲ, ಜನನಿಲ್ಲ, ಮರಣಿಲ್ಲ, ಹುಟ್ಟಿಲ್ಲ ಅಂತ ಹೇಳ್ತದಲ್ಲ. ನಾವನು ಕೇಳೇವಲ್ಲ, ಮತ್ತು ನಾವು ಸಾಯೋದಿಲ್ಲೇನು? ಸಾಯ್ತೀವಲ್ಲ. ಮತ್ತು ಶಾಸ್ತ್ರದ ಅವಶ್ಯಕತೆ ಏನದ? ಕೇಳಿದರೂ ಸಾಯ್ತೀವಿ, ಕೇಳದೇ ಇದ್ದರೂ ಸಾಯ್ತೀವಿ. ಕೇಳದೇ ಇದ್ದರೆ ಮೃತ್ಯುವಿನ ಭಯ ಬಂಧನ ಆಗ್ತದ, ಕೇಳಿದರೆ ಮೃತ್ಯುವಿನ ಭಯ ಬಂಧನದಿಂದ ಬಿಡುಗಡೆ ಆಗ್ತದೆ. ಅದಕ್ಕಾಗಿ ಶಾಸ್ತ್ರ ಕೇಳಬೇಕಲ್ಲ. ಭಾಳ ವಿಚಾರ ಮಾಡ್ತಾರೆ ಜನ. ಶಾಸ್ತ್ರ ಕೇಳಿ ಏನಪ್ಪ, ಏನು ಬದಲಾವಣೆ ಆಗಿರಿ, ಏನಾಗ್ಯದ ಅನ್ನೋರು ಉಂಟು, ಇಲ್ಲ ಕೇಳೋದ್ರಿಂದ ಲಾಭ ಆಗ್ತದೆ ಅನ್ನೋರು ಉಂಟು. ನಮ್ಮ ಅನುಭವ ದೃಷ್ಟಿಯಿಂದ ನೋಡಿದಾಗ ಈ ಶಾಸ್ತ್ರ ಕೇಳೋದಕ್ಕಿಂತ ಮುಂಚೆ ಮೃತ್ಯು ಅನ್ನುವ ಶಬ್ದವನ್ನೇ ಕೇಳಿದಾಗ ಆಗತಕ್ಕಂಥ ಭಯ ದುಃಖ ಇವತ್ತು ನಮಗೆ ಇಲ್ಲ ಅಂತಂದರೆ ಶಾಸ್ತ್ರದ ವಿಚಾರವೇ ನಮ್ಮ ಅನುಭವಕ್ಕೆ ಬಂತಿಲ್ಲ. ಆವಾಗ ಮೃತ್ಯು ಅಂದರೆ ಸಾಯ್ತಾರ ಅಂದ್ರೆ ದುಃಖ ಆಗ್ತಿತ್ತು, ಭಯ ಆಗ್ತಿತ್ತು. ಸಾಯುವವರು ಸತ್ತಾರ ಅಂದರೆ ದುಃಖ ಇಲ್ಲ, ಇದೇ ಅಲ್ಲ ಆಗೋದು. ಆ ಕಾರಣದಿಂದ
ವ್ಯವಸಾಯಾತ್ಮಿಕ ಬುದ್ಧಿ ಏಕೈಹ ಕುರುನಂದನ ಬಹುಶಾಖಾ ಹಿ ಅನಂತಾ ಚ ಯುದ್ಧಂ ಅವ್ಯವಸಾಯಿನಾಂ. ಮತ್ತು ಎಲೈ ಅರ್ಜುನ ಕೇಳು, ಈ ಒಂದು ಕರ್ಮಯೋಗದಲ್ಲಿ ನಿಶ್ಚಿತವಾದ ಬುದ್ಧಿಯು ಏಕನಿಷ್ಠವಾಗಿಯೇ ಇದೆ. ಏಕ ಇಹೆ ಅಂದರೆ ಏಕಾಗ್ರತೆಯಿಂದ ಏಕನಿಷ್ಠವಾಗಿ ಇದ್ದು, ಆ ಅಜ್ಞಾನಿ ಪುರುಷರ ಬುದ್ಧಿಯು ಬಹಳ ಭೇದಗಳುಳ್ಳವಾಗಿ ಅನಂತವಾಗಿರುತ್ತವೆ. ಅನೇಕ ನಿಷ್ಠೆ ಇತ್ತು ಅಂದರೆ ಅನೇಕ ಗೊತ್ತಾಗ್ತದೆ. ಏಕನಿಷ್ಠೆ ಇತ್ತು ಅಂದರೆ ಅದು ಒಂದೇ ರೀತಿ ಭಾವ ಆಗ್ತದೆ. ಏಕ ಯಾವುದು ಅಂದರೆ ನಿಮ್ಮೆಲ್ಲರ ಸ್ವರೂಪ ಏಕದು. ಏಕಂ ಏವಂ ಅದ್ವಿತೀಯಂ ಪರಬ್ರಹ್ಮ. ಅದು ಯಾರಿಗೆ ಏಕನಿಷ್ಠ ಬುದ್ಧಿ ಉಳ್ಳಂಥವರಿಗೆ ಅದು ಏಕವಾಗಿಯೇ ತೋರುವುದು ವಿನಃ ಅನೇಕವಾಗಿ ಅವರಿಗೆ ತೋರೋದಿಲ್ಲ ಅಂತ. ಅಜ್ಞಾನಿ ಪುರುಷರಿಗೆ, ಅಜ್ಞಾನಿ ಅಂದ್ರೇನು ತಿಳಿಲಾರದು ಅಂತ ಅರ್ಥ ಅಲ್ಲ. ಸಕಾಮಿ ಭಕ್ತರೇನಾರ ಸಕಾಮಿ ಕರ್ಮ ಯೋಗವನ್ನು ಮಾಡ್ತಾರಲ್ಲ, ಅಂಥವರ ಬುದ್ಧಿಯು ಬಹಳ ಭೇದ ಅಂತ. ಅವ್ರು ನೋಡೋ ಜಗತ್ತಿನಲ್ಲಿ ಸಕಾಮ್ಯ ಬುದ್ಧಿಯಿಂದ ಮಾಡುವಂಥ ಕರ್ಮಗಳಲ್ಲಿ ಏಕನಿಷ್ಠೆ ಅನ್ನುವುದು ಅವರಲ್ಲಿ ಒಂದು ಸ್ವಲ್ಪನೂ ಕೂಡ ಇಲ್ಲಂತ ನಿಮಗೂ ಗೊತ್ತಾಗ್ತದೆ, ನಮಗೂ ಗೊತ್ತಾಗ್ತದೆ. ಇವತ್ತು ಈ ಊರಿನ ದೇವರಿಗೆ ಹೋದರೆ ಇನ್ನೊಂದು ವಾರದಲ್ಲಿ ಇನ್ನೊಂದು ದೇವರಿಗೆ ಹೋಗ್ತೀವಿ. ನೋಡೋದಕ್ಕಲ್ಲ, ಅಲ್ಲಿ ಕರ್ಮವನ್ನು ಮಾಡೋದಕ್ಕೆ. ಈ ದೇವರಿಗೆ ಇದನ್ನು ಬೇಡಿದ್ದೆ, ಆ ದೇವರಿಗೆ ಅದನ್ನು ಬೇಡಿಕೊಂಡಿದ್ದೆ, ಮತ್ತೊಂದು ದೇವರಿಗೆ ಮತ್ತೊಂದು ಬೇಡಿಕೊಂಡಿದ್ದೆ. ಅಂದರೆ ಇವರಿಗೆ ದೇವರಲ್ಲೇ ನಂಬಿಕೆ ಇಲ್ಲ ಅಂತ ಅರ್ಥ ಆಯ್ತಲ್ಲ. ಮೂಲ ಹೋದಾಗ ದೇವರು ಅನ್ನುವುದು ನಂಬಿಕೆ ಇತ್ತಂದರೆ ಏಕದೇವತಾರತನಿಷ್ಠಾತಿದ್ದವನು. ಎಲ್ಲಿಯಾದರೂ ಒಬ್ಬನೇ ಅನ್ನೋ ದೇವರಂತಿದ್ದ, ಒಬ್ಬ ದೇವನನ್ನು ಬಿಡ್ತಿದ್ದ, ಒಬ್ಬ ದೇವನಿಗಾಗಿ ಮಾಡ್ತಿದ್ದ. ಎಲ್ಲ ತನ್ನ ಕರ್ಮಗಳನ್ನು ಒಂದೇ ದೇವರಿಗೆ ಅರ್ಪಣೆ ಮಾಡ್ತಿದ್ದ ವಿನ ಒಂದೊಂದು ದೇವರಿಗೆ ಒಂದೊಂದು ವಿಚಾರ ಮಾಡ್ತಿದ್ದಿಲ್ಲ. ಯಾಕಂದರೆ ಅವರು ಅಜ್ಞಾನಿ ಅಂತ ಕರೆದ್ರು. ಕರ್ಮ ಮಾಡ್ತಾರೆ, ಅಜ್ಞಾನದಿಂದ ಕರ್ಮ ಮಾಡ್ತಾರಲ್ಲ, ಜ್ಞಾನದಿಂದ ಕರ್ಮ ಮಾಡಲು ಒಳ್ಳೆಯದಲ್ಲ. ಹಾಗಾಗಿ ಕರ್ಮಯೋಗದಲ್ಲಿ ನಿಶ್ಚಿತವಾದ ಬುದ್ಧಿಯು ಏಕನಿಷ್ಠವಾಗಿಯೇ ಇದೆ. ಅಜ್ಞಾನಿಗಳಾದ ಸಕಾಮಿ ಜೀವಿಗಳ ಬುದ್ಧಿಯು ಬಹಳ ಭೇದಗಳಿಂದ ಕೂಡಿ ಅನಂತವಾಗಿದೆ ಅಂದರು. ಅವರಲ್ಲಿ ಅನಂತ ದೇವರುಗಳು, ಇವರಲ್ಲಿ ಒಬ್ಬನೇ ದೇವ, ಏಕದೇವ ಅಂತ. ಹಾಗಾಗಿ ವಿಚಾರ ಮಾಡು. ಯಾಂ ಇಮಾಂ ಪುಷ್ಯಿತಾಂ ವಾಚಂ ಪ್ರವದಂತಿ ಅವಿಪಶ್ಯತಃ ವೇದವಾದರತಃ ಪಾರ್ಥ ನ ಅನ್ಯತಾ ಅಸ್ತಿ ಇತಿ ವಾದೀನ್. ಅಂದರೆ ಮುಂದೆ ಅರ್ಜುನ ಕಾಮಾತ್ಮನಃ ಸ್ವರ್ಗಪರ ಜನ್ಮ ಕರ್ಮಫಲ ಪ್ರದಾಂ ಕ್ರಿಯಾ ವಿಶೇಷ ಬಹುಲಾಂ ಭೋಗ ಐಶ್ವರ್ಯ ಗತಿಂ ಪ್ರತಿ ಅಂತ 2 ಶ್ಲೋಕದಿಂದ ಏನು ಹೇಳ್ತಾರೆ ಅಂದರೆ, ಸಕಾಮಿ ಪುರುಷರು ಕೇವಲ ಫಲಶ್ರುತಿಯಲ್ಲಿ ಆಸೆ ಇಟ್ಟುಕೊಂಡಿರುವವರು. ಅವರು ಫಲಗಳ ಮೇಲೆ ಆಸೆ ಇಟ್ಟವರು ವಿನ ಮೋಕ್ಷದ ಮೇಲೆ ಆಸೆ ಇಟ್ಟವರಲ್ಲ. ಅಂದ್ರೆ ಏನರ್ಥ? ದುಃಖದ ಅಪೇಕ್ಷೆಯನ್ನು ಇಟ್ಟುಕೊಂಡವರ ವಿನ ಸುಖದ ಅಪೇಕ್ಷೆಯನ್ನು ಪಟ್ಟವರಲ್ಲ ಅವರು. ಫಲಗಳು ಇಲ್ಲಿಯವರೆಗೂ ನಮಗೆ ಕೊಟ್ಟವಲ್ಲ, ಅವು ದುಃಖ ಕೊಟ್ಟವೋ ಸುಖ ಕೊಟ್ಟವೋ?
ದುಃಖವನ್ನು ಕೊಟ್ಟರೂ ಕೂಡ ದುಃಖದ ಫಲಶ್ರುತಿಗೆ ನಾವು ಅಪೇಕ್ಷೆ ಪಡ್ತೀವಿ ಅಂದರೆ ದುಃಖವನ್ನೇ ಬಯಸಿದಂತ ಅರ್ಥ ಆಗ್ತದೆ. ಅದಕ್ಕೆ ವಿಚಾರ ಮಾಡಿ ನೋಡು. ಕೆಲವರು ಸ್ವರ್ಗಪರ ಏನು ಹೇಳ್ತಾರಂದ್ರೆ, ಇಲ್ಲಿ ಜನ್ಮ ಕರ್ಮ ಫಲಪ್ರದಾಂ ಕ್ರಿಯಾ ವಿಶೇಷ ಬಹುಲಾಂ ಭೋಗ ಐಶ್ವರ್ಯಗತಿಂ. ಸ್ವರ್ಗವನ್ನು ಪರಮಶ್ರೇಷ್ಠವೆಂದ ಭಾವಿಸಿದವರು ಕೆಲವರು ಮಂದಿ ಯಾರ. ಈಹದಲ್ಲ ಅಲ್ಲ, ಈಹದ ಭೋಗ ಬೇರೆ, ಪರದ ಲೋಕದ ಬೇರೆ. ಅದು ಇದಕ್ಕಿಂತ ಉತ್ತಮವಾದದ್ದು. ಅನ್ಯತ ಅಂದರೆ ಅದರಲ್ಲಿ ನ ಅಸ್ತಿ, ಮತ್ತೇನು ಬೇರೆ ಇಲ್ಲವೇ ಇಲ್ಲ ಅಂದ್ರೆ ಅವರು. ಎಲ್ಲಿ ಸ್ವರ್ಗಲೋಕದ ಭೋಗ ಫಲಗಳೇನವ, ಇಹಲೋಕದ ಭೋಗ ಫಲಗಳೇನವ, ಭೋಗದಲ್ಲಿ ಎರಡು ಸಮಾವ ಅಂದ್ರು ಅವರು. ಸಮಾವಿಲ್ಲ. ಇಲ್ಲಿ ದುಃಖನ, ಅಲ್ಲಿ ದುಃಖ ಇಲ್ಲಂದ್ರೆ ಅದು ವಿಷಯ ಮಾತಿತ್ತು. ಇದನ್ನು ಬಿಟ್ಟು ಅದನ್ನು ಪಡೆಯುವುದು ಯೋಗ್ಯವಾಗಿತ್ತು. ಇಲ್ಲಿ ಇದ್ದದ್ದೇನದ ಅಲ್ಲಿ ಅದ. ವಿಚಾರ ಮಾಡಿದ್ರೆ ಇದಕ್ಕಿಂತ ಬಹಳ ದುರ್ಲಭವಾದ ಕಷ್ಟ. ಯಾಕಂದ್ರೆ ಸ್ವರ್ಗಲೋಕದ ಭೋಗದ ಫಲ ಪ್ರಾಪ್ತಿ ಆಗಬೇಕಾದ್ರೆ ಸಾಮಾನ್ಯವಾಗಿ ಸ್ವರ್ಗಲೋಕದ ಭೋಗ ಪ್ರಾಪ್ತಿ ಆಗೋದಿಲ್ಲ. ಅನಂತ ಜನ್ಮದ ಪುಣ್ಯ ಫಲ ಅಂದರಲ್ಲ, ಆ ಪುಣ್ಯವನ್ನು ಮಾಡಿ ಆ ಸ್ವರ್ಗಲೋಕದ ಭೋಗವನ್ನು ಸಿಕ್ಕರೂ ಕೂಡ ನೀನು ಅನುಭವಿಸಿದಂತೆಲ್ಲ ಹೆಂಗೆ ಕಡಿಮೆ ಮಾತಾದ್ರಿ ಅಂದರೆ, ಈಗ ಸಣ್ಣ ಸಣ್ಣ ಹುಡುಗರಲ್ಲಿ ಬೇಸಿಗೆ ದಿನದಲ್ಲಿ ಐಸ್ ಕ್ರೀಮ್ ಇರ್ತಾವೆ, ಕಡ್ಡಿ ಗುಂಡಕ ಐಸ್ ಕ್ರೀಮ್ ನೋಡಲ್ಲ, ಅದು ಬಾಯಂಗೆ ಇಟ್ಟಂಗಲ್ಲ ಕರಿಗೆ ಹೋಗ್ತದ, ಏನು ಹೆಚ್ಚಾಗ್ತದ, ಅದರ ಸಿಹಿನೂ ಕರಗ್ತದ, ಮತ್ತೆ ಅದರ ದುಃಖದ ಪರಿಣಾಮ ಆಗ್ತದೆ. ಎರಡು ಆಗ್ತಾವಲ್ಲ. ಅದೇ ರೀತಿ ಅವಿವೇಕಿ ಜನರು ಜನ್ಮರೂಪಿ ಕರ್ಮ ಫಲವನ್ನು ಕೊಡುವಂತ, ಜನ್ಮರೂಪಿ ಫಲ ಕೊಡ್ತದಿಲ್ಲ. ಇದಕ್ಕೇನು ಫಲ ಅಂದರೆ ಜನ್ಮವೇ ಫಲ. ಎಲ್ಲಿ ಜನ್ಮ ಅದ, ಎಲ್ಲಿ ಹುಟ್ಟಾದ, ಅಲ್ಲಿಂದ ಪ್ರಾರಂಭವಾಗಿ ಕೊನೆಗಿನದ ಮರಣದಲ್ಲಿ ಮುಕ್ತಾಯ ಅದ ನೋಡ್ರಿ. ಇದು ಒಂದು ಜನ್ಮಕ್ಕಷ್ಟೆ. ಇಲ್ಲಿ ಮುಗಿತೇನ್ರಿ, ಇಲ್ಲ ಮತ್ತೆ ಪ್ರಾರಂಭ ಅದ. ಹಾಗಾಗಿ ಎಲೈ ಅರ್ಜುನ, ಯಾವ ಸಕಾಮಿ ಪುರುಷರು ಕೇವಲ ಫಲಶ್ರುತಿಯಲ್ಲಿ ಆಸೆಯನ್ನಿಟ್ಟುಕೊಂಡಿರುವರೋ, ಸ್ವರ್ಗವನ್ನೇ ಪರಮಶ್ರೇಷ್ಠವೆಂದು ಭಾವಿಸಿಕೊಂಡಿರುವರೋ, ಇದಕ್ಕಿಂತ ಉತ್ತಮವಾದ ಮತ್ತೇನು ಇಲ್ಲವೇ ಇಲ್ಲ ಎಂದು ಹೇಳುವರೋ ಆ ಅವಿವೇಕ ಜನರು ಅಂತ. ಯಾರು ಹಿಂಗೆ ಹೇಳ್ತಾರಂದ್ರೆ ವಿಚಾರಹೀನರಾದ ಅವಿವೇಕ ಅಂದರೆ ಅಜ್ಞಾನಿಗಳಂತ. ಅಜ್ಞಾನಿಗಳು ಯಾವುದು ನಿತ್ಯ ಯಾವುದು ಅನಿತ್ಯ ಎಂಬುದನ್ನರಿಯದೆ ಹೃದಯದ ಭೋಗೇಚ್ಛೆ ದೊರೆಯದೆ ಅಂಥವರು ಹೇಳುವರು, ಜನರು ಜನ್ಮರೂಪಿ ಕರ್ಮ ಫಲವನ್ನು ಕೊಡ್ತವಿಲ್ಲ. ಅಷ್ಟಲ್ಲದೆ ಭೋಗ ಐಶ್ವರ್ಯಗಳ ಪ್ರಾಪ್ತಿಗಾಗಿ ಬಹಳ ಕ್ರಿಯಾ ಕಲಾಪಗಳನ್ನು ಒಳಗೊಂಡು ಈ ಪ್ರಕಾರದ ಯಾವ ಆಡಂಬರದ ಮರುಳು ಮಾತನ್ನು ಆಡುತ್ತಾರೆಯೋ, ಯಾರು ಆಡ್ತಾರೆ? ಅರೆಮರಳರು. ನಿಜಗೊಂಡ್ರು ಅರೆಮರಳರು ಅಂದ್ರೆ ಇಲ್ಲಿ ಅವಿವೇಕ ಅಂದ್ರೆ. ಮತ್ತೇನು ಹೇಳ್ತಾರಂದ್ರೆ,
ಭೋಗೆ ಐಶ್ವರ್ಯ ಪ್ರಸಕ್ತಾನಾಂ ತಯ ಅಪಹೃತ ಚೇತಸಾಂ ವ್ಯವಸಾಯಾತ್ಮಿಕ ಬುದ್ಧಿ ಸಮಧೌ ನ ವಿದೇತೆ ಅಂದ್ರು. ಅಂದರೆ ತಯ ಅಪಹೃತ ಚೇತಸಾಂ, ಆ ಮಾತಿನ ಮೂಲಕ ಅಪಹರಿಸಲ್ಪಟ್ಟ ಮನಸ್ಸುಳ್ಳವರಾದ ಜನರ ಭೋಗ ಐಶ್ವರ್ಯಾದಿಗಳಲ್ಲಿ ಆಸಕ್ತಿ ಉಳ್ಳವರಾಗಿ, ಅವರಿಗೆ ಭೋಗದಲ್ಲಿ ಆಸಕ್ತಿ ಆಗ್ತದೆ. ಆಗಿ ಆ ಜನರಿಗೆ ಪರಮಾತ್ಮನಲ್ಲಿ ನಿಶ್ಚಿತವಾದ ಬುದ್ಧಿ ಉಂಟಾಗುವುದಿಲ್ಲ. ಬುದ್ಧಿ ಪರಮಾತ್ಮನಲ್ಲಿ ನಿಶ್ಚಯವಾದ ಬುದ್ಧಿ ಉಂಟಾಗೋದಿಲ್ಲ. ಫಲಪ್ರಾಪ್ತಿ ಕೊಡುವಂಥ ಕರ್ಮದಲ್ಲೇ ಬುದ್ಧಿ ಪ್ರವೇಶವಾಗ್ತದೆ ವಿನಃ ಜ್ಞಾನದ ಕಡೆ ಬುದ್ಧಿ ಪ್ರವೇಶ ಆಗೋದಿಲ್ಲ. ಯಾಕಂದ್ರೆ ಇವರೆಲ್ಲ ತಮ್ಮ ಅನುಭವ ಹೇಳಕತ್ತಾರಲ್ಲ, ಅದನ್ನು ಕಂಡಿಲ್ಲ, ನೋಡಿಲ್ಲ, ಅನುಭವಿಸಿಲ್ಲ. ತಾವಿದ್ದಲ್ಲಿ ಇದೇ ಶ್ರೇಷ್ಠ ಅಂತ ಏನು ಕುಂತಾರ ಅವರಿಗೆಲ್ಲ ಅರೆ ಮರಳರು ಅಥವಾ ಅವಿವೇಕಿಗಳು ಅಂತ ಕರೀತಾರೆ. ಹಾಗಾಗಿ ಭೋಗ ಐಶ್ವರ್ಯಾದಿಗಳಲ್ಲಿ ಆಸಕ್ತಿ ಉಳ್ಳವರು ಆದ ಆ ಪುರುಷರಿಗೆ ಪರಮಾತ್ಮನಲ್ಲಿ ನಿಶ್ಚಿತವಾದ ಸ್ಥಿರ ಬುದ್ಧಿ ಉಂಟಾಗುವುದಿಲ್ಲ. ಸ್ಥಿರ ಬುದ್ಧಿ ಉಂಟಾಗಬೇಕಂದ್ರೆ ನಾನೇ ಪರಮಾತ್ಮ. ಅಸ್ಥಿರ ಬುದ್ಧಿ ಉಂಟಾದನು ಪ್ರಯೋಜನವಿಲ್ಲ, ಸ್ಥಿರ ಬುದ್ಧಿ. ಹಾಗಾಗಿ ಮುಂದೆ ಮಹಾತ್ಮರು ಬಹಳ ಹೇಳೋರಾರ. ನಾವು ಸ್ವಲ್ಪ ರಾಯಚೂರಿಗೆ ಹೋಗಿ ಈಗ ಬಂದ ಕಾರಣ ಸ್ವಲ್ಪ ಬೇಗನೆ ಶಾಸ್ತ್ರದ ವಾಕ್ ಪುಷ್ಪಗಳಿಗೆ ವಿರಾಮವನ್ನು ಹೇಳಿ ಮಂಗಲವನ್ನು ಹೇಳಿದ ನಂತರ ಗುರುಪಾದಕ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ. ಆನಂದ ಮಾಡುವೆನ ಆನಂದ ಮಾಡುವೆ ಲಿಂಗಂಬ ಪದ ಪೂಜೆ, ಲಿಂಗಂಬ ಪದ ಪೂಜೆ ಆನಂದ ಮಾಡುವೆನು. ಆನಂದ ಮಾಡುವೆ ಲಿಂಗಂಬ ಪದ ಪೂಜೆ, ಲಿಂಗಂಬ ಪದ ಪೂಜೆ ಆನಂದ ಮಾಡುವೆನ. ಅಂಗಂಬ ಅಹಂಕಾರ ಲಿಂಗಂಬ ಶರೀರವು, ಅಂಗಂಬ ಅಹಂಕಾರ ಲಿಂಗಂಬ ಶರೀರವು, ಅಂಗಂಬ ಅಹಂಕಾರ ಲಿಂಗಂಬ ಶರೀರವು. ಅಂಗದೊಳಗೆ ಮಾಲಿಂಗ ನಿರುಪನು ನೋಡು, ಆನಂದ ಮಾಡುವೆ ನಾ. ಆನಂದ ಮಾಡುವೆ ಲಿಂಗಂಬ ಪಾದ ಪೂಜೆ, ಲಿಂಗಂಬ ಪಾದ ಪೂಜೆ ಆನಂದ ಮಾಡುವೆ ನಾ. ಅವರ್ಯಾರು ಇವರ್ಯಾರು ಎಂಡರು ಮಕ್ಕಳು ಯಾರೋ, ಅವರ್ಯಾರೋ ಇವರ್ಯಾರೋ ಎಂಡರ ಮಕ್ಕಳು ಯಾರೋ. ಬಂಡಿ ತುಂಬ ಬಳಗವೆಲ್ಲ ಅಡವಿ ಸೇರಿದ ಮ್ಯಾಲ ಆನಂದ ಮಾಡುವೆ ನಾ. ಆನಂದ ಮಾಡುವೆ ಲಿಂಗಂಬ ಪಾದ ಪೂಜೆ, ಲಿಂಗಂಬ ಪಾದ ಪೂಜೆ ಆನಂದ ಮಾಡುವೆ ನಾ. ಆನಂದ ಮಾಡುವೆ ಲಿಂಗಂಬ ಪಾದ ಪೂಜೆ, ಲಿಂಗಂಬ ಪಾದ ಪೂಜೆ ಆನಂದ ಮಾಡುವೆ ನಾ. ದೇಹದೊಳಗೆ ನಮ್ಮ ವಾಸುಳ್ಳ ಕ್ಷಣ, ದೇಶದೊಳಗೆ ನಮ್ಮ ವಾಸುಳ್ಳ ಲಕ್ಷಣ
ಈಶ ಸಬೇಶನ ಪಾದ ನಂಬಿದ ಮೇಲೆ ಆನಂದ ಮಾಡುವೆನ ಆನಂದ ಮಾಡುವೆ ಲಿಂಗಂಬ ಪಾದ ಪೂಜೆ ಲಿಂಗಂಬ ಪಾದ ಪೂಜೆ ಆನಂದ ಮಾಡುವೆ ಪಾತಾಳ ಪಾತಾಳ ಎಡಬಾಲ ಕೆರೆ ಬಾವಿ ಆತಾಳ ಪಾತಾಳ ಎಡಬಾಲ ಕೆರೆ ಬಾವಿ ಶೀತಳ ತಂದಿನಿ ಬಾರೋ ಶಿವ ನಿನ್ನ ಪೂಜಕ್ಕೆ ಆನಂದ ಮಾಡುವೆ ನಾ ದೇಶದೊಳಗೆ ನಮ್ಮ ವಾಸುಳ್ಳ ಲಕ್ಷಣ ಈಶ ಬಸವೇಶನ ಪಾದ ಪೂಜೆಯ ಮಾಡಿ ಆನಂದ ಮಾಡುವೆ ನಾ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ महाराज की जय श्री सद्गुरु शिवपुत्र स्वामी महाराज की जय श्री सद्गुरु बसवानंद स्वामी महाराज की जय श्री सद्गुरु अभिनव महाराज की जय सकल साधु